ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಿಂದೆ ಸಚಿವರಿಗೆ ಖಾತೆಗಳ ಹಂಚಿಕೆಯನ್ನ ಮಾಡಲಿದ್ದಾರೆ. ರಾಜ್ಯಪಾಲರ ಕಚೇರಿಗೆ ಸಚಿವರ ಖಾತೆ ಹಂಚಿಕೆಯ ಪಟ್ಟಿ ರವಾನೆಯಾಗಿದೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಪಟ್ಟಿ ರವಾನೆಯಾಗಿದೆ ಎಂದು ರಾಜ್ಯಪಾಲರಿಂದ ಅಂತಿಮವಾಗಿ ಖಾತೆಯ ಹಂಚಿಕೆಯ ಪಟ್ಟಿ ಬಿಡುಗಡೆ ಆಗಲಿದೆ. ಇನ್ನು ಈಗಾಗಲೇ ರಾಜ್ಯಪಾಲರಿಂದ ಅಂತಿಮವಾಗಿ ಖಾತೆ ಹಂಚಿಕೆಯ ಪಟ್ಟಿ ಈಗಾಗಲೇ ಬಿಡುಗಡೆ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ರಿಂದ ಇಂದು ರಾಜ್ಯಪಾಲರಿಂದ ಅಂತಿಮವಾಗಿ ಖಾತೆ ಹಂಚಿಕೆಯ ಪಟ್ಟಿ ರಿಲೀಸ್ ಆಗುತ್ತೆ. ಹಿಂದೆ ಹಂಚಿಕೆ ಆಗುತ್ತಾ ಹಾಗಾದ್ರೆ ನೂತನ ಸಚಿವ ಖಾತೆ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಈಗಾಗಲೇ ಖಾತೆ ಲಿಸ್ಟ್ ಅನ್ನ ಫೈನಲ್ ಮಾಡಿದ್ದಾರೆ ಹೈಕಮಾಂಡ್. ದೆಹಲಿಯಲ್ಲಿ ಖಾತೆ ಫೈನಲ್ ಮಾಡಿಕೊಂಡು ಸಿಎಂ ಬಂದಿದ್ದಾರೆ. ಇನ್ನು ಮುಂಗಾರು ಅಧಿವೇಶನಕ್ಕೆ ಇನ್ನು 2 ದಿನ ಬಾಕಿ ಇರೋ ಹಿನ್ನೆಲೆಯಲ್ಲಿ ಖಾತೆಯ ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡು ಬಂದಿರುವಂತದ್ದು. ಇಂದು ಸಂಜೆಯ ಒಳಗೆ ಖಾತೆ ಹಂಚಿಕೆ ಫಿಕ್ಸ್ ಆಗುತ್ತೆ. ರಾಜ್ಯಪಾಲರ ಕಚೇರಿಗೆ ಸಚಿವರ ಖಾತೆ ಹಂಚಿಕೆಯ ಪಟ್ಟಿ ಕೂಡ ರವಾನೆ ಆಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಡೆಲ್ಲಿಗೆ ಹೋಗಿ ಸಿಎಂ ಕೂಡ ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡು ಬಂದಿರುವಂತದ್ದು. ಇನ್ನೇನು ಅಧಿವೇಶನಕ್ಕೆ ಮುಂಗಾರು ಅಧಿವೇಶನಕ್ಕೆ 2 ದಿನ ಬಾಕಿ ಇರೋ ಹಿನ್ನೆಲೆಯಲ್ಲಿ ಇಂದು ಸಂಜೆಯ ಒಳಗೆ ಬಹುತೇಕವಾಗಿ ಖಾತೆಯ ಪಟ್ಟಿ ಫಿಕ್ಸ್ ಆಗಲಿದೆ. ಹಾಗಾದ್ರೆ ಹಿಂದೆ ಹಂಚಿಕೆ ಆಗುತ್ತಾ ನೂತನ ಸಚಿವರ ಖಾತೆ ಪಟ್ಟಿ ಅನ್ನೋದು ಈಗ ಮಾಹಿತಿ ಬೆಳಕಿಗೆ ಬರ್ತಾ ಇರುವಂತದ್ದು. ರಾಜ್ಯಪಾಲರ ಕಚೇರಿಗೆ ಸಚಿವರ ಖಾತೆ ಹಂಚಿಕೆಯ ಪಟ್ಟಿ ಕೂಡ ರವಾನೆ ಆಗಿದೆ. ಇನ್ನು ಒಂದು ರೀತಿಯಾಗಿ ಯಾರಿಗೆ ಯಾವ ಖಾತೆಯನ್ನ ಕೊಡ್ತಾರೆ ಅನ್ನೋದು ತುಂಬಾನೇ ಕುತೂಹಲ ಮೂಡ್ತಾ ಇದೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಚಿವರ ಖಾತೆ ಹಂಚಿಕೆ ಪ್ರಕ್ರಿಯೆಯು ತೀವ್ರ ಕುತೂಹಲವನ್ನ ಈಗ ಮೂಡಿಸಿತ್ತು. ಪ್ರಸ್ತುತ ಹೈಕಮಾಂಡ್ ಮಟ್ಟದಲ್ಲಿ ಕಗ್ಗಂಟಾಕಿ ಕೂಡ ಮೂಡಿತ್ತು. ಈಗ ಸಿಎಂ ಕೂಡ ಖುದ್ದು ಸಿಎಂ ಈಗಾಗಲೇ ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಇವತ್ತೇ ಖಾತೆ ಹಂಚಿಕೆ ಪಟ್ಟಿ ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆ ಎತ್ತಿರುವಂತದ್ದು. ಇಂದು ರಾಜ್ಯಪಾಲರಿಂದ ಅಂತಿಮವಾಗಿ ಖಾತೆ ಹಂಚಿಕೆಯ ಪಟ್ಟಿ ಬಿಡುಗಡೆ ಆಗಲಿದೆ. ಯಾಕಂತ ಅಂದ್ರೆ ಇನ್ನೆರಡೇ ದಿನ ಮುಂಗಾರು ಅಧಿವೇಶನ ಬಾಕಿ ಇರೋ ಹಿನ್ನೆಲೆಯಲ್ಲಿ ಖಾತೆಯ ಹಂಚಿಕೆಯ ಪಟ್ಟಿಯನ್ನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಯಾವ್ಯಾವ ಸಚಿವರಿಗೆ ಯಾವ ಖಾತೆಯನ್ನ ಕೊಡ್ತಾರೆ ಅನ್ನೋದು ಈಗ ತುಂಬಾನೇ ಒಂದು ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ. ಸಿಕ್ಕಾಪಟ್ಟೆ ಸಚಿವರು ಕೂಡ ಲಾಬಿ ಮಾಡಿದ್ರು, ಸರ್ಕಸ್ ಮಾಡಿದ್ರು, ಯಾವುದೆಲ್ಲ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾತ್ ನೋಡ್ಬೇಕಾಗುತ್ತೆ. ಒಂದ್ ರೀತಿಯಾಗಿ ಪ್ರಬಲ ಹಾಗೂ ಆಯಕಟ್ಟಿನ ಖಾತೆಗಳನ್ನ ಪಡೆದುಕೊಳ್ಳಲು ಸಚಿವರು ಈಗ ಸಿಕ್ಕಾಪಟ್ಟೆ ಪೈಪೋಟಿಯನ್ನ ಮಾಡಿದ್ರು, ಸಿಕ್ಕಾಪಟ್ಟೆ ಲಾಬಿಯನ್ನ ಮಾಡಿದ್ರು. ಒಂದಿಷ್ಟು ಸಚಿವರು ಕೂಡ ಹೈಕಮಾಂಡ್ಗೆ ಹೋಗಿ ಅಲ್ಲಿ ಲಾಬಿಯನ್ನ ಮಾಡಿದ್ರೆ, ಇನ್ನೊಂದಿಷ್ಟು ಕೆಲ ಸಚಿವರು ಕೂಡ ಸಿಎಂ ಅವರ ಮನೆಗೆ ಹೋಗಿ ಸರ್ಕಸ್ ಹಾಗೂ ಲಾಬಿ ಮಾಡಿದ್ದಾರೆ. ಈಗ ಫೈನಲಿ ಕೂಡ ಪಟ್ಟಿ ಅಂತಿಮವಾಗಿ ಖಾತೆ ಹಂಚಿಕೆಯ ಪಟ್ಟಿ ಈಗ ಬಿಡುಗಡೆ ಆಗಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ಗೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದುರ್ಗೇಶ್, ಈಗ ಇಂದು ಸಂಜೆಯ ಒಳಗೆ ಬಹುತೇಕವಾಗಿ ಖಾತೆಯ ಪಟ್ಟಿ ಫಿಕ್ಸ್ ಆಗಲಿದೆ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಅಂಕಿತಾ, ಡಿಕೆ ಶಿವಕುಮಾರ್ ಅವರ 2ನೇ ಹಂತದ ಸಚಿವ ಸಂಪುಟ ರಚನೆಯಾಗಿದೆ. ಆದ್ರೆ ಖಾತೆಗಳ ಹಂಚಿಕೆ ಆಗಿದೆ ಇರುವಂತದ್ದು ಬಹಳ ಚರ್ಚೆಗೆ ಗ್ರಾಸ ಆಗ್ತಿದೆ. ಆದ್ರೆ ಹೀಗಾಗಿ ಇವತ್ತು ಬಹುತೇಕ ಸಂಜೆ ಹೊತ್ತಿಗೆ ಸಚಿವರಿಗೆ ಖಾತೆಗಳ ಹಂಚಿಕೆ ಆಗುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರ ಕಚೇರಿಯಿಂದ ಸಚಿವರಿಗೆ ಯಾವ ಖಾತೆಗಳನ್ನ ಹಂಚಿಕೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಒಂದು ಪಟ್ಟಿಯನ್ನ ಡಿಕೆ ಶಿವಕುಮಾರ್ ಅವರು ಕಳಿಸಿರುವಂತದ್ದು. ಹೀಗಾಗಿ ರಾಜ್ಯಪಾಲರು ಅಧಿಕೃತವಾಗಿ ಅಂತಿಮ ಮುದ್ರೆಯನ್ನ ಒತ್ತಿ ಸಚಿವರಿಗೆ ಖಾತೆಗಳ ಹಂಚಿಕೆ ಮಾಡಿ ಪಟ್ಟಿಯನ್ನ ಬಿಡುಗಡೆ ಮಾಡುವಂತದ್ದು ಇವತ್ತು ಬಹುತೇಕ ಫೈನಲ್ ಎನ್ನಲಾಗ್ತಾ ಇದೆ. ಪ್ರಮುಖವಾಗಿ ಖಾತೆಗಳನ್ನ ಒಂದಿಷ್ಟು ಯಾವ ಖಾತೆಗಳಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ನಡೆಸಿದ್ರು. ಮತ್ತೆ ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಒಂದಿಷ್ಟು ಚರ್ಚೆಯನ್ನು ಮಾಡಿದ್ರು. ಪ್ರಬಲವಾಗಿ ಅಸಮಾಧಾನ ಇರುವಂತದ್ದು ಖಾತೆಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪ ಅವರು ಮತ್ತೆ ರಾಮಲಿಂಗಾರೆಡ್ಡಿ ಅವರು ಆರಂಭದಲ್ಲಿಯೇ ಒಂದಿಷ್ಟು ಖಾತೆಗಳನ್ನ ಕೊಟ್ಟಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಹೀಗಾಗಿ ಯಾರಿಗೆ ಯಾವ ಖಾತೆಗಳನ್ನ ಕೊಟ್ರೆ ಅಸಮಾಧಾನ ಇರೋದಿಲ್ಲ ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡಿ ಈಗ ಖಾತೆಗಳ ಹಂಚಿಕೆ ಮಾಡಲಾಗ್ತದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಒಂದಿಷ್ಟು ಸಚಿವರನ್ನು ಕೂಡ ಕೈ ಬಿಡಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾರೆ. ಆದ್ರೆ ಇವಾಗ ಆ ಖಾತೆಗಳ ಹಂಚಿಕೆ ಆಗುವಂತದ್ದು ಸಂಜೆ ಅಷ್ಟೊತ್ತಿಗೆ ರಾಜ್ಯಪಾಲರ ಕಚೇರಿಯಿಂದ ಒಂದು ಪಟ್ಟಿ ಬಿಡುಗಡೆ ಆಗುತ್ತೆ.
ಬಿಡುಗಡೆ ಆದ ಬಳಿಕ ಯಾವ ರೀತಿ ಸಚಿವರ ಅಸಮಾಧಾನಗಳು ಇರ್ತವೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗತ್ತೆ. ಯಾಕಂದ್ರೆ ಇಂತಹದೇ ಖಾತೆ ಕೊಡಿ ಅನ್ನುವಂತ ಈಗಾಗಲೇ ಲಾಬಿ ಶುರುವಾಗಿರುವಂತದ್ದು, ಪ್ರಭಾವದ ಖಾತೆಗಳನ್ನಗೆ ಎಲ್ಲರೂ ಕೂಡ ಲಾಬಿಯನ್ನು ನಡೆಸ್ತಾ ಇರುವಂತದ್ದು. ಸಂಜೆ ಅಷ್ಟೊತ್ತಿಗೆ ರಾಜ್ಯಪಾಲರ ಕಚೇರಿಯಿಂದ ಅಂತಿಮವಾಗಿ ಪಟ್ಟಿ ಬಿಡುಗಡೆ ಆಗುವಂತದ್ದು. ಅಂಕಿತ, ಮಾಹಿತಿಗೆ